ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ವೇದಮೂರ್ತಿ ವಿನಾಯಕ್ ಭಟ್. ಈಗ ಏಪ್ರಿಲ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಯಾವ ಯೋಗ ಇದೆ ಹೇಳಿ ನಾವು ನೋಡುವುದಾದರೆ, ಕಮಿಷನ್ ವ್ಯವಹಾರ ಮಾಡುವವರಿಗೆ ಒಳ್ಳೆ ಲಾಭ, ಮನೆ ಬದಲಿಗೆ, ಸ್ಥಳ ಬದಲಿಗೆ ಅಥವಾ ಸ್ಥಳ ಖರೀದಿಸಿ ಅದರಲ್ಲಿ ವಾಸ ಮಾಡುವಂಥ ಯೋಗ ಪ್ರಾಪ್ತಿಯಾಗತ್ತೆ. ಗೃಹಾಲಂಕಾರಿಕ ವಸ್ತು ಖರೀದಿಸುವ ಯೋಗ, ಚಿನ್ನ ವಜ್ರ ಬೆಳ್ಳಿ ಖರೀದಿಗೆ ಉತ್ತಮ ಯೋಗ, ದೇವಾಲಯಗಳಿಗೆ ಕ್ಷೇತ್ರಗಳಿಗೆ ನೀವು ಯಾತ್ರೆ ಮಾಡುವಂತಹ ಶುಭ ಯೋಗಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಯಾವುದೇ ಯಾತ್ರೆ ಮಾಡಬೇಕಾದ್ರೆ ನಾವು ಯಾತ್ರೆ ಮಾಡ್ತಾ ಇಲ್ಲ, ಆ ಪರಮಾತ್ಮನು ನಮಗೆ ಕರೆಸಿ ನಮ್ಮ ಮೂಲಕವಾಗಿ ಅವನು ಸೇವೆ ಮಾಡಿಸ್ಕೊಳ್ತಾ ಇದ್ದಾನೆ ಅನ್ನುವಂತಹ ಮನೋಭಾವನೆಯಿಂದ ಯಾತ್ರೆ ಮಾಡುವಂತಹ ಯೋಗ ನಿಮಗೆ ಪ್ರಾಪ್ತಿಯಾಗತ್ತೆ. ಮೀನರಾಶಿಯವರಿಗೆ ರಾಶಿಯಲ್ಲಿ ಕುಜ ಶನಿ ಹಾಗೂ ದ್ವಿತೀಯದಲ್ಲಿ ರವಿ ಬುಧ, ತೃತೀಯದಲ್ಲಿ ಶುಕ್ರ, ಚತುರ್ಥಾಧಿಪ ಗುರು, ಷಷ್ಠದಲ್ಲಿ ಕೇತು, ಅಷ್ಟಮದಲ್ಲಿ ಚಂದ್ರ, ದ್ವಾದಶ ರಾಹು ಇತ್ಯಾದಿ ಗ್ರಹಗಳು ಇರುವುದರಿಂದ ಹಾಗೂ ಸಾಡೆ 7 ಶನಿಯ ತೊಂದರೆಗಳು ನಡೆಯುವುದರಿಂದ ಈ ಮೀನರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ತೊಂದರೆ, ಅನಾರೋಗ್ಯ ಹಾಗೂ ಮಾನಸಿಕವಾಗಿ ಹಿಂಸೆ, ಸ್ವಲ್ಪ ದೈಹಿಕವಾಗಿ ತೊಂದರೆ, ಆರ್ಥಿಕವಾಗಿ ಹಿನ್ನಡೆ ಇತ್ಯಾದಿಗಳು ಇದರಲ್ಲಿ ಕಂಡುಬರುತ್ತೆ. ಮಧ್ಯಮ ಸಾಡೆ ಅಂದರೆ ಇನ್ನು 4 ವರ್ಷ ಶನಿಯ ಬಾಧೆ ಇನ್ನು 4 ವರ್ಷ ಇರುವುದರಿಂದ ಸ್ವಲ್ಪ ಆಘಾತವಾಗುವಂಥದ್ದು, ಸ್ವಲ್ಪ ತೊಂದರೆ ಆಗುವಂಥದ್ದು. ಅದೇ ರೀತಿಯಲ್ಲಿ ಅಷ್ಟಮ ಚಂದ್ರನಿಂದ ಸ್ವಲ್ಪ ಮನೋವೈಕಲ್ಯತೆ, ಅಂದರೆ ಚಂದ್ರೋ ಮನೋಕಾರಕ, ಚಂದ್ರಗ್ರಹವು ಮನಸ್ಸಿಗೆ ಸಂಬಂಧಪಟ್ಟಂತಹ ಗ್ರಹ. ಇದರಿಂದ ಮನಸ್ಸಿನ ಮೇಲೆ ಸ್ವಲ್ಪ ಪರಿಣಾಮಗಳು ಹಾಗೂ ಸ್ವಲ್ಪ ಭಯದ ವಾತಾವರಣ ಇತ್ಯಾದಿಗಳು ಉಂಟಾಗುವ ಲಕ್ಷಣಗಳು ಈ ಏಪ್ರಿಲ್ ತಿಂಗಳಿನಲ್ಲಿ ಕಾಣುತ್ತೆ. ದ್ವಿತೀಯದಲ್ಲಿ ರವಿ ಬುಧರಿಂದ ಪಿತೃದೋಷವು, ಅಂದರೆ ರವಿ ಪಿತೃಕಾರಕ, ಅಂದರೆ ಪಿತೃಗಳಿಗೆ ಸಂಬಂಧಪಟ್ಟಂತಹ ರವಿ, ಇದರಿಂದ ಪಿತೃದೋಷಗಳು ಕಂಡುಬರುವಂತಹದ್ದು. ಚತುರ್ಥ ಗುರುವಿನ ಕರುಣೆಯಿಂದ ಸ್ವಲ್ಪ ಮಟ್ಟಿಗೆ ಸುಖ ಶಾಂತಿ ಲಭಿಸುವಂಥದ್ದು. ವ್ಯಯಾಧಿಪತಿ ಅಂದರೆ 12ನೇ ಸ್ಥಾನದಲ್ಲಿ ರಾಹು ಇರುವುದರಿಂದ ಸ್ವಲ್ಪ ಕೈಮೀರಿ ಖರ್ಚು ಮಾಡಿಸ್ತಾನೆ. ಯಾವುದೇ ನಾವು ವಸ್ತು ತಗೊಳ್ಳಿಕ್ಕೆ ಹೋದಾಗ ಆ ವಸ್ತುವಿಗೆ ಎಷ್ಟು ಮೌಲ್ಯವಿರುತ್ತೋ ಅದಕ್ಕಿಂತ ದುಪ್ಪಟ್ಟು ಹಣ ನಮಗೆ ಗೊತ್ತಿಲ್ಲದೆ ನಾವು ಕೊಟ್ಟು ಬರುವಂತಹದ್ದು, ಅಥವಾ ಯಾವುದೇ ರೀತಿಯಲ್ಲಿ ಕೈ ತಪ್ಪಿ ನಮ್ಮ ಕೈಯಿಂದ ದುಡ್ಡು ಬೀಳಿಸ್ಕೊಂಡು ಬರುವಂತಹದ್ದು, ಅಥವಾ ಎಲ್ಲಿ ನಾವು ಎಷ್ಟು ಖರ್ಚು ಮಾಡಿದ್ದೇವೆ ಇದು ನಮಗೆ ನೆನಪಿಗೆ ಬರದೇ ಇರುವಂತಹದ್ದು, ಇದೆಲ್ಲ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಬರುವಂತಹದ್ದು. ಕೆಲವೊಂದು ದಾನ ಧರ್ಮಗಳಿಂದ ಹಣಕಾಸಿನ ವಿಚಾರದಲ್ಲಿ ಚಿಂತೆ ಕಡಿಮೆ ಆಗಬಹುದು. ದಾನ ಧರ್ಮ, ಹೋಮ ಹವನ ಇತ್ಯಾದಿಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ಧನವ್ಯತ್ಯಯ ದೋಷಗಳು, ಅಂದರೆ ದುಡ್ಡು ಕಳೆದು ಹೋಗುವಂತಹದ್ದು, ಇದೆಲ್ಲ ದೋಷಗಳು ಪರಿಹಾರ ಆಗತ್ತೆ. ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ, ಕೈ ಕೆಳಗಿನವರಿಂದ ಆಲಸ್ಯ ಎರಡೂ ಸೇರಿ ಹಗಲಿರುಳು ನೀವು ಕೆಲಸ ಮಾಡುವಂತಹ ನಿಮಗೆ ಪ್ರಾಪ್ತಿಯಾಗ್ತದೆ. ಮಾತು ಮೆತ್ತಗಿರಬೇಕು. ಸಹೋದರರೊಂದಿಗೆ ಮನಸ್ತಾಪ ಆಗುವಂತಹ ಒಂದು ಗೋಚರವಾಗುತ್ತೆ. ರಾಜಕೀಯದಲ್ಲಿ ಸೋಲು, ಬಂಧುಗಳಿಗೆ ನೀವು ಸಹಾಯ ಮಾಡಲಿಕ್ಕೆ ಹೋಗಿ ತೊಂದರೆಗೆ ಈಡಾಗುವಂತಹ ಒಂದು ದುರ್ಯೋಗಗಳು ಕಂಡುಬರುತ್ತೆ. ಕೆಟ್ಟ ವ್ಯಸನಗಳಿಂದ, ಈಗ ನಮ್ಮ ಕಣ್ಣ ಮುಂದೆ ನೋಡುವಂತಹ ಕೆಲವೊಂದು ವ್ಯಸನಗಳಿರ್ತವೆ, ಅಂದರೆ ಕೆಟ್ಟ ಅಭ್ಯಾಸಗಳು, ಇದರಿಂದ ನಿಮ್ಮ ಸ್ಥಾನ ಮಾನ ಮರ್ಯಾದೆಗೆ ಧಕ್ಕೆ ಬರುವಂತಹದ್ದು ಗೋಚರವಾಗ್ತಾ ಇದೆ. ಹೊಸ ಉದ್ಯೋಗಕ್ಕೆ ಹಣ ಹಾಕದೇ ಇರುವಂತಹದ್ದು ಒಳ್ಳೆಯದು. ಯಾಕೆಂದ್ರೆ ಈಗ 7 ಶನಿಯಲ್ಲಿ ಸಾಡೆ ಹೊಸ ಉದ್ಯೋಗ ಪ್ರಾರಂಭ ಮಾಡಲು ಶುಭ ಯೋಗವಿಲ್ಲ. ನಾವು ಯಾವುದೇ ಕಾರಣಕ್ಕೂ ಅದರಲ್ಲಿ ಧನ ವ್ಯತ್ಯಯ ಮಾಡೋದ್ರಿಂದ ಆ ಧನ ನಷ್ಟ ಆಗುವಂತಹ ದುರ್ಯೋಗಗಳು ಕಂಡುಬರುತ್ತಾ ಇವೆ. ಕೋರ್ಟ್ ವಿಚಾರದಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಸ್ವಲ್ಪ ಹಿಂದೆ ಬರುವಂತಹದ್ದು, ಅಂದರೆ ಅಪಜಯವಾಗುವಂಥದ್ದು. ಮಕ್ಕಳಿಂದ ಪ್ರೇಮ ವಿವಾಹದ ಪ್ರಸ್ತಾಪ ಕೇಳಿ ಬರುವಂತಹದ್ದು. ಅದೇ ರೀತಿಯಲ್ಲಿ ಅಸಮ್ಮತಿಯಿಂದ ಮನೆಯಲ್ಲಿ ಕಿರಿಕಿರಿ, ಮನಸ್ತಾಪ ಬರುವಂತಹ ಕೆಲವೊಂದು ದೋಷಗಳು ಕಂಡುಬರುತ್ತವೆ. ರಾಜಕೀಯದವರಿಗೆ ಅಂದರೆ ಸ್ಥಾನದಿಂದ ಕೆಳಗಡೆ ಇಳುವಂತಹ ದುರ್ಯೋಗ ಇದರಲ್ಲಿ
ಕಾಣ್ಲಿಕ್ಕೆ ಸಿಗ್ತಾ ಇದೆ. ಹೋಟೆಲ್ ಉದ್ಯೋಗದಲ್ಲಿ ಲಾಭವಿಲ್ಲದಿದ್ದರೂ ನಡೆಸದೆ ಬೇರೆ ಉಪಾಯ ಇಲ್ಲ ಅನ್ನುವಂತಹ ತೊಂದರೆಗಳು ಕಂಡುಬರುತ್ತೆ. ನರಸಿಂಹ ದೇವರ ಆರಾಧನೆ ಮಾಡುವುದರಿಂದ ಎಲ್ಲ ಗ್ರಹ ಪೀಡೆಗಳು ಪರಿಹಾರ ಆಗುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾತ್ರೆ ಮಾಡಿದ್ರೆ ನಿಮ್ಮ ಯಾವುದೇ ರೀತಿಯಲ್ಲಿ ದುಃಖಗಳು ಕಷ್ಟಗಳು ಇದ್ದಲ್ಲಿ ಎಲ್ಲ ಪರಿಹಾರ ಆಗಿ ಆ ಮಂಜುನಾಥನ ಅನುಗ್ರಹ ಸದಾಕಾಲ ನಿಮ್ಮ ರಾಶಿಯ ಮೇಲೆ ಆಗತ್ತೆ. ಓಂ ನಮೋ ನರಸಿಂಹಾಯ ಅನ್ನುವಂತಹ ಮಂತ್ರದ ಜಪ ಮಾಡುವುದರಿಂದ ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಇದ್ದರೆ ಎಲ್ಲ ಪರಿಹಾರ ಆಗಿ ನಿಮಗೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಯೋಗಕ್ಷೇಮಂ ವಹಾಮ್ಯಹಂ, ನಿಮ್ಮ ಯೋಗಕ್ಷೇಮಗಳನ್ನು ಆ ಪರಮಾತ್ಮನು ನೋಡಿಕೊಳ್ಳುತ್ತಾನೆ ಅನ್ನುವಂತಹ ವಾಕ್ಯವನ್ನು ಗೀತೆಯಲ್ಲಿ ಹೇಳಿದ್ದಾನೆ. ಈ ತಿಂಗಳ ಮೀನರಾಶಿಯ ಫಲಾಫಲಗಳನ್ನು ನೋಡಿದಿರಿ. ಸರ್ವೇ ಜನ ಸುಜನೋ ಭವಂತು, ಸರ್ವೇ ಸುಜನಾ ಸುಖಿನೋ ಭವಂತು. ಎಲ್ಲರಿಗೆ ಒಳ್ಳೆಯದಾಗಲಿ ಹೇಳಿ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ.